ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲ ಚೆನ್ನಾಗಿದೆಯಲ್ಲ ಮಗಳ, ಎರಡು ಡುಮ್ಮು 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 ಡುಮ್ಮು. ಏನತ್ತೆ, ನಾನು ಬರ್ತಿದ್ದಂಗೆನೆ ಎದ್ದೋಗ್ತಿದ್ದೀರಾ? ನನ್ನ ಮೇಲಿನ ಕೋಪವ ಮೊಗಿನ ಮೇಲೆ ತೋರಿಸ್ಬಾರ್ದಲ್ಲ, ಅದಕ್ಕೆ ಹೋಯ್ತೀವಿ ಕಣವ. ಯಾಕತ್ತೆ, ನಾನು ಅಷ್ಟೊಂದು ಕೆಟ್ಟ ಬುದ್ಧಿ ಇರೋಳು ಅನ್ಕೊಂಡ್ರ? ಹಂಗಲ್ಲ ಕಣವ ಬಸ್ಸು, ಮೊದಲೇ ನನ್ನ ಮ್ಯಾಕ್ ನಿನ್ನ ಕೋಪ, ಅಂಥದ್ರಾಗೆ ಮನ್ಸು ಯಾಕೆ ಇಡ್ಸೋದು ಅಂತ ಆಟೆಯ. ತಿಳಿದು ನಿಮ್ಮ ಮೇಲೆ ಏನೇನೋ ಹೇಳಿಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ. ಪುಟ್ಟವನ್ ಮನೆಗೆ ಹೋಗಿ ನೀವೇನೆಲ್ಲ ಮಾತಾಡಿದ್ರಿ ಅಂತ ನನಗೆ ಗೊತ್ತಾಯ್ತು. ಆ ವಿಷಯ ಕೇಳಿ ನಂಗೆ ತುಂಬಾನೇ ಬೇಜಾರಾಯ್ತು ಅತ್ತೆ. ನೋಡವ ಬಸ್ಸು, ಪುಟ್ಟಕ್ಕಂತವ ಹೇಳಿರೋದೆಲ್ಲ ಮನಸಾರಿ ಹೇಳಿರೋದೆ. ಬಂಗಾರನ ಮೇಲೆ ನನಗೆ ದ್ವೇಷ ಇದ್ದಿದ್ದೀಜುವೆ, ಆದರೆ ಕರ್ಮದ ಅರಿವಾದ್ಮೇಕೆ ಈ ದ್ವೇಷ ಅಸೂಯೆ ಎಲ್ಲ ಬಿಟ್ಬಿಟ್ಟೆ. ನಾನು ಬಂಗಾರನೇ ನನಗೆ ಪಂಚಾಯತಿ ಕುರ್ಚಿ ಬಿಟ್ಕೊಡ್ತೀನಿ ಅಂದಿದ್ರು ನಾನು ಅದ್ರ ಮ್ಯಾಗ ಕುತ್ಕೊತಿರ್ಲಿಲ್ಲ. ಸ್ವಾರ್ಥಕ್ಕಿಂತ ಸಂಬಂಧನೇ ಹೆಚ್ಚು ಕಣವ. ನನಗಿರೋದು ಒಂದೇ, ನೀನು ಚಂದ್ರು ಸಂದಾಕಿರ್ಬೇಕು, ನನ್ನ ಮಗಳಿಗೆ ಒಂದೊಳ್ಳೆ ಜೀವನ ಸಿಗಬೇಕು. ನಾನು ನನ್ನ ಮೊಮ್ಮಗಳ ಜೊತೆ ಆಟ ಆಡ್ಕೊಂಡು ಮನೆ ಜೀವನ ಕಳೀಬೇಕು. ಇಟ್ಬಿಟ್ರೆ ನನಗಿನ್ನೊಬ್ಬರನ್ನ ಕೊಂದು ಬದುಕಬೇಕು ಅನ್ನೋ ಸ್ವಾರ್ಥ ಇಲ್ಲ ಕಣವ. ಮತ್ತೆ ಅವ್ವ ಸತ್ತೋದ್ರು ಅನ್ನೋ ಬೇಸರದಲ್ಲಿ ನಾನೇನೋ ತಪ್ಪಾಗಿ ಮಾತಾಡ್ಬಿಟ್ಟೆ, ನನಗೆ ಕ್ಷಮಿಸ್ಬಿಡಿ ಅತ್ತೆ. ದುಃಖದಾಗೆ ಮನಸ್ಸು ಕೆಟ್ಟದಾಗಿ ಯೋಚನೆ ಮಾಡೋದು ಸಹಜನೇ. ಇನ್ಮೇಲೆ ನಾವಿಬ್ರು ಸಂದಾಕಿರೋಣ. ನನಗೂ ಚಂದ್ರು ನನಗೆ ಬಿಟ್ರೆ ಯಾರಿದಾರತ್ತೆ? ನೀವೇ ತಾಯಿ, ನೀವೇ ಅತ್ತೆ. ನಂಗೆ ಹೊಟ್ಟೆ ಕಣವ, ಇನ್ಮೇಲೆ ನನ್ನ ಸೊಸೆ ಅಲ್ಲ, ನನ್ನ ಮಗಳು. ಬಂಗಾರ ಸ್ಥಾನದಲ್ಲಿ ನಿಂತ್ಕೊಂಡು ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಕಣವ. ಕಣ್ಣೋರ್ಸ್ಕೊ, ಇನ್ಮೇಲೆ ಏನೇ ಆದರೂ ನಾನು ನಿನ್ ಬಿಟ್ಟು ಕೊಡೋಕ್ಕಿಲ್ಲ. ನಾನು ಅಷ್ಟೇ ಅತ್ತೆ, ಇನ್ನೇನಾದ್ರೂ ಯಾವ ಸಮಯದಲ್ಲೂ ನಿಮ್ಮನ್ನ ಬಿಟ್ಕೊಡಲ್ಲ. ಸೂಟ್ ಮಾಡ್ದವನು ಮುಂಬೈ ಕಡೆಯವನಂತಾರದ, ಆ ಜಾಗದಾಗೆ ಫೋನ್ ಬೀಳ್ಸ್ಕೊಂಡು ಹೋಗೋಣ ಅಂತ ಸಾಕ್ಷಿ ಸಿಕ್ಕಿದ್ಯಂತೆ. ಯಾರು ಏನು ಅಂತ ಏನಾದರೂ ಗೊತ್ತಾಗಿದ್ಯಾ ರಾಜ್ ಅವ್ರೆ? ಅದೆಲ್ಲ ಗೊತ್ತಿಲ್ಲ ರಾಧಾ, ಆದ್ರೆ ನಂಬರ್ ಮಾತ್ರ ಸಿಕ್ಕೈತೆ. ಆ ಕಂಟಿ ಮತ್ತೆ ಪುಟ್ಟಕ್ಕ ಫೋನ್ ಮಾಡಿ ಸರಿಗ ಆವಾಜ್ ಹಾಕಿದ್ರು. ಬಂಗಾರಮ್ಮಂಗೆ ಮುಂಬೈಯಲ್ಲೂ ಶತ್ರುಗಳಿದಾರ? ಪರವಾಗಿಲ್ವೇ, ಬಂಗಾರಮ್ಮನ ಹವಾ ಇಲ್ಲಿ ಮಾತ್ರ ಅನ್ಕೊಂಡಿದ್ದೆ, ಮುಂಬೈವರೆಗೂ ರೀಚ್ ಆಗಿದೆ. ಅತ್ತೆ ಅಳಿಯ ಇಬ್ರು ನಿಂತ ಕಾಲಲ್ಲೇ ಕೊಲೆಗಾರ ಹುಡುಕ್ತೀನಿ ಅಂತ ಮುಂಬೈಗೆ ಹೊರಟಿದ್ರು. ಆದ್ರೆ ಆಟೋತ್ಗೆ ಆ ಸ್ನೇಹ ಹೊಟ್ಟೆ ಹಿಡ್ಕೊಂಡು ನನ್ ಬಸ್ರಿ ಹೋಗ್ಬೇಡಿ ಅಂತ ತಡೆದ್ಬಿಟ್ಲು. ವಾಟ್? ಸ್ನೇಹ ಪ್ರೆಗ್ನೆಂಟಾ? ಹೂ ಕಂಡ್ರಾದ, ಮತ್ತೆ ಆ ಬಂಗಾರಮ್ಮನೆ ಹುಟ್ಟು ಬರ್ತಾರೆ ಅಂತ ಎಲ್ರು ಸಾನೆ ಖುಷಿ ಆಗೋರೆ. ಅಲ್ಲ, ಇವ್ರು ಮುಂಬೈಗೆ ಹೋಗೋದು ಅಂದರೆ ಮಚ್ಚ ಹಿಡಿಯೋ ಸುಲಭ ಅಂದ್ಕೊಂಡಿದ್ದಾರಾ ಏನು? ಆ ಮುಂಬೈ ನಂಬರ್ನ ಹೇಗಾದ್ರೂ ಮಾಡಿ ನೀವು ನಮಗೆ ತಂದ್ಕೊಡಿ. ಅವ್ರು ಯಾರು ಅಂತ ನಾವು ತಿಳ್ಕೊಳ್ಳೋಣ. ಅದರಿಂದ ನಮಗೇನು ಯೂಸ್ ರಾದ? ಶತ್ರುವಿನ ಶತ್ರು ಯಾವತ್ತಿದ್ರೂ ಮಿತ್ರನೇ. ಆ ನಂಬರ್ ನಂಗೆ ಗೊತ್ತಿಲ್ಲ, ಅದು ಕಂಟಿ ಫೋನಿಂದ ಮಾಡಿದ್ದು. ಆದರೂ ನಾನು ಪ್ರಯತ್ನ ಪಡ್ತೀನಿ. ಡಾಕ್ಟ್ರೆ, ಮಗುನ ತೆಗ್ಸಕ್ಕಂತೂ ಸಾಧ್ಯ ಇಲ್ಲ. ಬೇರೆ ಏನಾದರೂ ಆಪ್ಷನ್ ಇದ್ರೆ ಹೇಳಿ ಪ್ಲೀಸ್ ಡಾಕ್ಟ್ರೆ, ನಿಮ್ಮ ಕೈ ಮುಗಿತೀನಿ. ನಿಮ್ಮ ನೋವು ನಂಗೆ ಅರ್ಥ ಆಗುತ್ತೆ ಸ್ನೇಹ, ಬಟ್ ಐ ಆಮ್ ಹೆಲ್ಪ್ಲೆಸ್. ಹಾಗಲ್ಲ ಡಾಕ್ಟರ್, ಒಳ್ಳೊಳ್ಳೆ ಮೆಡಿಸಿನ್ಸು, ಇಂಜೆಕ್ಷನ್ನು, ಎಕ್ಸಸೈಸ್ ಎಲ್ಲ ಮಾಡ್ಕೊಂಡಿದ್ರೆ ಮಗುನ ಉಳಿಸ್ಬೋದಲ್ವಾ? ನನಗೂ ಏನೂ ತೊಂದರೆ ಆಗಲ್ಲ ಅಲ್ವಾ? ಆಸ್ ಎ ಡಾಕ್ಟರ್ ಆ ರೀತಿ ಏನಾದರೂ ಇತ್ತು ಅಂದರೆ ನಾನೇ ಸಜೆಸ್ಟ್ ಮಾಡ್ತಾ ಇದ್ದೆ. ನಿಮ್ಮ ಹಸ್ಬೆಂಡ್ನ ಒಂದು ಸ್ವಲ್ಪ ಕರಿತೀರಾ?
ರೀ ಡಾಕ್ಟರ್ ಕರಿತಾ ಇದ್ದಾರೆ. ಹೇಳಿ ಡಾಕ್ಟ್ರೆ, ನಮ್ಮವ್ವ ಹೆಂಗವ್ರೆ? ಅವ್ರು ಯಾರು ರೂಪದಾಗಿದ್ರೋ ಅದೇ ರೂಪದಾಗೆ ಉಡ್ಬತ್ತಾರಲ್ವೇ? ರಿಪೋರ್ಟ್ ಎಲ್ಲ ಓಕೆ ತಾನೆ? ಹಂಗೆ ಇವ್ರು ಏನು ತಿನ್ಬೇಕು, ಯಾವ ಜ್ಯೂಸ್ ಕುಡಿಬೇಕು, ಯಾವ ತರಕಾರಿ ತಗೋಬೇಕು ಎಲ್ಲ ಬರ್ದ್ಕೊಟ್ಬಿಡಿ. ಹಾ, ಮತ್ತೆ ಮಾತ್ರೆ ಮದ್ದು ವಿಚಾರದಾಗ ಹೊಟ್ಟೆಯ ಏಟೇ ಖರ್ಚಾದ್ರೂ ಪರವಾಗಿಲ್ಲ, ವಾರಕ್ಕೊಂದ್ಕಿತ ಚೆಕಪ್ ಕರ್ಕೊಬತ್ತೀನಿ. ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಕೊಡಿಸಿ ಸಂದಾಗ ನೋಡ್ಕೊತೀನಿ. ನಮ್ಮೊಬ್ಬ ಹುಷಾರಾಗಿ ನನ್ನ ಕೈ ಸೇರಿಬಿಟ್ರೆ ಸಾಕು. ಯಾಕೆ ಡಾಕ್ಟ್ರೆ ನೀವೇನೋ ಮಾತಾಡ್ತಾ ಇಲ್ಲ? ನಾನೇ ಎಲ್ಲ ಮಾತಾಡ್ತಿದ್ದೀನಲ್ವೇ? ಸರಿ ಹೇಳಿ, ನಮ್ಮವ್ರು ಹೆಂಗವ್ರೆ, ನಮ್ಮೊಬ್ಬ ಹೆಂಗವ್ರೆ, ಎಲ್ಲ ಓಕೆ ತಾನೆ? ರಿಪೋರ್ಟ್ ಎಲ್ಲ ನಾರ್ಮಲ್ ಆಗಿದೆಯಂತೆ ರೀ. ಮಗು ಬೆಳವಣಿಗೆ ಚೆನ್ನಾಗಿದೆಯಂತೆ, ಯಾರಿಗೂ ಏನು ತೊಂದರೆ ಇಲ್ಲ ಅಂತ ಹೇಳ್ತಿದ್ರು ಅಲ್ವಾ ಡಾಕ್ಟರ್? ನನ್ನ ಬಂಗಾರ ಅಂದ್ರೆ ಸುಮ್ಕೆನಾ? ಭೂಮಿಗೆ ಬರೋವರೆಗೂ ಭದ್ರವಾಗೇ ಇರ್ತಾರೆ. ಸರಿ, ಥ್ಯಾಂಕ್ಸ್ ಡಾಕ್ಟ್ರೆ. ಮನೆಗೆ ಹೋಗಿದ ತಕ್ಷಣ ನಿಮ್ಗೊಂದು ಗಿಫ್ಟ್ ಕಳಿಸ್ತೀನಿ. ರೀ ಸಿರಪ್ ತರ್ಬೇಕಂತೆ, ತಗೊಂಡ್ ಬರ್ತೀರಾ? ಸಿರಪ್ ಫ್ಯಾಕ್ಟ್ರಿನ ತಗೋಬತ್ತೀನಿ, ನಿಮಿಷ ಇರಿ. ಸ್ನೇಹ, ವಾಟ್ ಇಸ್ ದಿಸ್? ಕಂಠಿಯವ್ರ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ಪ್ಲೀಸ್ ಡಾಕ್ಟರ್, ನನ್ಗೆ ಈ ಮಗು ಬೇಕೇ ಬೇಕು. ಏನ್ ಹೇಳ್ತಿದ್ದೀರಾ? ಮಗು ಬೇಕು ಅಂದ್ರೆ ನಿಮ್ಮನ್ನ ನೀವು ಕಳ್ಕೋಬೇಕಾಗತ್ತೆ. ಪರವಾಗಿಲ್ಲ ಡಾಕ್ಟರ್, ಇದುವರೆಗೂ ನಾನು ಎಲ್ಲರಿಂದನೂ ಪಡ್ಕೊಂಡಿದ್ದೀನಿ. ವಾಪಸ್ ಕೊಡೋದಕ್ಕೆ ನನಗೊಂದೇ ಒಂದು ಅವಕಾಶ ಬೇಕು. ಈ ಮಗು ಮೇಲೆ 2 ಕುಟುಂಬನೂ ಜೀವ ಇಟ್ಕೊಂಡಿದ್ದಾರೆ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನನ್ಗೆ ಮಗು ಬೇಕೇ ಬೇಕು. ನನಗೆ ಮಗು ಬೇಕೇ ಬೇಕು. ಪ್ಲೀಸ್ ಡಾಕ್ಟರ್, ಈ ವಿಷಯನ ಯಾವುದೇ ಕಾರಣಕ್ಕೂ ನಮ್ಮ ಯಜಮಾನ್ರಿಗೆ ಹೇಳ್ಬೇಡಿ. ಪ್ಲೀಸ್ ಡಾಕ್ಟರ್.